ವಿಶ್ವವಿಖ್ಯಾತಿ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ನಾನೀಗ ಸದ್ಯ ಬೆಂಗಳೂರಿನ ಧರ್ಮರಾಯ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ನನ್ನ ಹಿಂಭಾಗದಲ್ಲಿ. ಅಂದರೆ ಇವತ್ತು ರಾತ್ರಿ 11 ಗಂಟೆಗೆ ಏನು ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಅಂದರೆ ಏನು ಧ್ವಜಾರೋಹಣ ಮಾಡೋದ್ರ ಮೂಲಕ ಈ ಬಾರಿಯ ಒಂದು ಕರಗ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡುವಂಥದ್ದು. ಅಂದರೆ ದ್ರೌಪದಿ ದೇವಿ ಕರಗ ಮಹೋತ್ಸವ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ರಥ ಮಹೋತ್ಸವ ಕಾರ್ಯಕ್ರಮ ಕೂಡ ಈ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು. ಅಂದರೆ ಇವತ್ತು ರಾತ್ರಿ 11 ಗಂಟೆಗೆ ಧ್ವಜಾರೋಹಣ ಮಾಡಿದ ನಂತರದಲ್ಲಿ ಈ ಒಂದು ಧರ್ಮರಾಯ ದೇವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ದೇವಾಲಯವನ್ನು ಶುಚಿತ್ವವನ್ನು ಮಾಡಿ ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಅಂದರೆ ಏಪ್ರಿಲ್ 12ರಂದು ಚೈತ್ರ ಪೂರ್ಣಿಮೆ ಇರುವಂಥ ಒಂದು ಕಾರಣಕ್ಕಾಗಿ ಅಂದರೆ ಕರಗ ಮಹೋತ್ಸವ ಕೂಡ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಅಂದರೆ ದೇವಾಲಯದ ಒಳಭಾಗ ಮತ್ತು ಹೊರಭಾಗವನ್ನು ಸ್ವಚ್ಛ ಮಾಡಿ ಈಗ ಕರಗ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಹಾಗೆ ಈ ಬಾರಿಯ ಒಂದು ಕರಗ ಮಹೋತ್ಸವಕ್ಕೆ ಸುಮಾರು 20 ಲಕ್ಷ ಭಕ್ತರು ಕೂಡ ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲೂ ಕೂಡ ಈ ಬಾರಿಯ ಏನು ಕರಗ ಮಹೋತ್ಸವವನ್ನು ಕೂಡ ಮಾಡುವಂಥದ್ದು. ಹಾಗೆ ಈ ಬಾರಿಯ ಕರಗ ಮಹೋತ್ಸವವನ್ನು ಕೂಡ ಏನು ಜ್ಞಾನೇಂದ್ರ ಅವರು ಕೂಡ ಹೊರುವಂಥದ್ದು. ಅಂದರೆ 14 ಬಾರಿ ಕರಗವನ್ನು 14 ವರ್ಷದಿಂದ ಕರಗವನ್ನು ಹೊತ್ತಿರುವಂಥದ್ದು. ಈ ಬಾರಿ 15ನೇ ವರ್ಷದ ಕರಗವನ್ನು ಕೂಡ ಹೊರಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು. ನಾನು ಆಗಲೇ ಹೇಳಿರುವ ಹಾಗೆ ಸುಮಾರು 20ರಿಂದ 25 ಲಕ್ಷ ಮಂದಿ ಏನು ಭಕ್ತರು ಈ ಬಾರಿಯ ಕರಗ ಮಹೋತ್ಸವಕ್ಕೆ ಏನು ಭಾಗವಹಿಸ್ತಾರೆ ಕರಗ ಮಹೋತ್ಸವದಲ್ಲಿ. ಹಾಗಾಗಿ ಬರುವಂತಹ ಭಕ್ತರಿಗೆ ಇಲ್ಲಿ ಏನು ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅಂದರೆ ಬ್ಯಾರಿಕೇಡ್ ಆಗಿರ್ಬೋದು ಅಥವಾ ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುವಂಥದ್ದಾಗಿರ್ಬೋದು ಅಥವಾ ದೇವಾಲಯದ ಒಳಭಾಗದಲ್ಲಿ ಏನು ದೇವರ ದರ್ಶನಕ್ಕೂ ಕೂಡ ಸಕಲ ಸಿದ್ಧತೆ ಅಂದರೆ ಬ್ಯಾರಿಕೇಡನ್ನು ಅಳವಡಿಸಿ ಅಂದರೆ ಎಲ್ಲೂ ಕೂಡ ನುಗ್ಗಲು ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಈ ಬಾರಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡಿಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ದೇವಾಲಯದ ಆಡಳಿತ ಮಂಡಳಿಯವರು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈ ಬಾರಿಯ ಅಂದರೆ ಬೆಂಗಳೂರಿನ ವಿಶ್ವವಿಖ್ಯಾತಿ ಕರಗ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನು ಕೊಡಲಿಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಇಂದು ರಾತ್ರಿ 11 ಗಂಟೆಗೆ ಧ್ವಜಾರೋಹಣ ಪ್ರಾರಂಭವಾದರೆ ಬೆಳಗ್ಗೆ 4 ಗಂಟೆಗೆ ಪೂಜೆಗಳು ಕೂಡ ಪ್ರಾರಂಭವಾಗುವಂಥದ್ದು. ಅಂದರೆ ದ್ರೌಪದಿ ದೇವಿಯ ಕರಗ ಮಹೋತ್ಸವ ಆದರೆ ಈ ಒಂದು ಧರ್ಮರಾಯ ದೇವರ ಒಂದು ರಥೋತ್ಸವವನ್ನು ಕೂಡ ಅದ್ದೂರಿಯಾಗಿ ನಡೆಯುವಂಥದ್ದು. ಇನ್ನು ದೇವಾಲಯದಲ್ಲಿ ಏನು ಒಳಾಂಗಣ ಮತ್ತು ಹೊರಾಂಗಣವನ್ನು ಈಗಾಗಲೇ ಕಂಪ್ಲೀಟಾಗಿ ಶುದ್ಧೀಕರಣ ಮಾಡಿ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.